ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಸುಮಾರು 8 ವರ್ಷ ಆಗಿತ್ತು. ಅಂದ್ರಲ್ಲಿ ಜಾತ್ರೆ ಕಾರ್ಯಕ್ರಮ ಮಾಡಿ, ಜಾತ್ರಾ ಮಹೋತ್ಸವ ಮಾಡಿ ಸುಮಾರು 8 ವರ್ಷಗಳ ಕಾಲ ಆಗಿತ್ತು. 2018ರಲ್ಲಿ ಲಾಸ್ಟು ಜಾತ್ರೆಯನ್ನು ತೋಪಲಮಲ್ ರುದ್ರಮ್ಮ ಜಾತ್ರೆಯನ್ನು ಆಗಿತ್ತು. ಅದಾದಮೇಲೆ ಈಗ 2026ರಲ್ಲಿ ಈ ದಿನ ಜಾತ್ರೆ ಪ್ರಯುಕ್ತ ಭಾಳ ವಿಜೃಂಭಣೆಯಾಗಿ ಜಾತ್ರೆ ನೆರವೇರಿದೆ. ಮೊದಲನೇದಾಗಿ ಗಣೇಶನಿಗೆ ಪ್ರಥಮ ಪೂಜೆಯನ್ನು ಮಾಡುವ ಮುಖಾಂತರ ಬಸವಣ್ಣನಿಗೆ ಬೆಲ್ಲದ ಆರತಿ, ಆಂಜನೇಯನಿಗೆ ಬೆಲ್ಲದ ಆರತಿ, ಮತ್ತು ಶನಿದೇವರಿಗೆ ಬೆಲ್ಲದ ಆರತಿ ಸೋಮವಾರ, ಮತ್ತು ಮಂಗಳವಾರ ದೊಡ್ಡಮ್ಮನಿಗೆ ಬೆಲ್ಲದ ಆರತಿ, ಮತ್ತು ನೆರಡಿಯಮ್ಮ, ಚಪ್ಪಲಮ್ಮ, ಬೆಂಕಿ ಮಾರಮ್ಮ, ಗ್ರಾಮ ದೇವತೆ ಇಷ್ಟು ದೇವರುಗಳಿಗೆ ಆರತಿಯನ್ನು ಕಾರ್ಯಕ್ರಮ ಮಂಗಳವಾರ ಆಯಿತು. ಮತ್ತು ಬುಧವಾರ ಈ ದಿನ ಕೊಂಡ ನೀವೆಲ್ಲ ಈಗ ಹಾಗೆ ನೋಡಿದಿರಿ, ಭಾಳ ವಿಜೃಂಭಣೆಯಿಂದ ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ಈ ದಿನ ಕೊಂಡ ಆಯೋ ಮುಖಾಂತರ ಎಲ್ಲ ಭಕ್ತಾದಿಗಳು ಭಾಳ ತುಂಬ ಉತ್ಸುಕರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಜನಸಂಖ್ಯೆ ನಾವು ನನ್ನ ಜೀವಮಾನದಲ್ಲಿ ಇವತ್ತು ನನಗೆ 46-47 ವರ್ಷ ಇಷ್ಟು ಜನಸಂಖ್ಯೆ ನಾನು ನೋಡಲಿಲ್ಲ ಅಂದ್ರಳ್ಳಿ ಈ ಭಾಗದಲ್ಲಿ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅಂದ್ರಳ್ಳಿ ಗ್ರಾಮದಲ್ಲಿ ಎಲ್ಲ ಥರ ಕೆಲಸಗಳನ್ನು ಮಾಡಿಕೊಟ್ಟಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಸ್ ಟಿ ಸೋಮಶೇಖರ್ ಸರ್ ಪ್ರತಿಯೊಂದು ಅಧಿಕಾರಿ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ಅವರಿಗೆ ಎಲ್ಲ ರೀತಿಯಲ್ಲಿ ಜಾತ್ರೆಯ ಸಂಬಂಧಪಟ್ಟಂತೆ ಏನೇನಿದೆ ಎಲ್ಲನೂ ನೀರಿರ್ಬೋದು, ಹೆಲ್ತಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಕರೆಸಿರೋದಿರ್ಬೋದು, ಟ್ರಾಫಿಕ್ ಇರ್ಬೋದು, ಮತ್ತು ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಎಲ್ಲ ಪ್ರತಿಯೊಂದು ಸಹ ಕರೆಸಿ ಅಧಿಕಾರಿ ವರ್ಗದ ಸಭೆಯನ್ನು ಮಾಡಿ ಈ ದಿನ ಯಶಸ್ವಿಯಾಗಲಿಕ್ಕೆ ಅವರು ಸಹ ಕಾರಣಕರ್ತಾಗಿದ್ದಾರೆ. ಅವ್ರಿಗೂ ಸಹ ನಾನು ಅಂದಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಅಧಿಕಾರಿ ವರ್ಗದವರು ತುಂಬ ನಮಗೆ ಪೊಲೀಸ್ ಸಿಬ್ಬಂದಿ ಇರ್ಬೋದು,
ಟ್ರಾಫಿಕ್ ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅವರು ಇರ್ಬೋದು, GB ಅಧಿಕಾರಿಗಳಿರ್ಬೋದು, BWSSB ಅಧಿಕಾರಿಗಳಿರ್ಬೋದು, ಎಲ್ಲ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಭಕ್ತಾದಿಗಳು ಸಹ ತುಂಬ ನಮಗೆ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ 2 ವರ್ಷಗಳ ನಂತರ ಈ ಕಾರ್ಯಕ್ರಮ ಆಗಿರೋದ್ರಿಂದ ಸುಮಾರು ಡೆವಲಪ್ಮೆಂಟು ಕಮ್ಮಿ ಇತ್ತು. 2018ರಲ್ಲಿ ಸುತ್ತಮುತ್ತ ಬಡಾವಣೆಗಳು ಆಗಿರ್ಬೋದು, ಯಾವುದೂ ಸಹ ಡೆವಲಪ್ಮೆಂಟ್ ಇರಲಿಲ್ಲ. ಈಗ ತುಂಬಾ ಡೆವಲಪ್ಮೆಂಟ್ ಆಗಿದೆ ಮತ್ತು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. 2018-23 ಹೋಲಿಕೆ ಮಾಡಿದ್ರೆ ಈ ಸರಿ ಡಬ್ಬಲ್ ಆಗಿದೆ ಆ ಪಾಪ್ಯುಲೇಷನು. ಹಾಗಾಗಿ ಈ ದಿನ ತುಂಬ ಜನಸಂಖ್ಯೆ ನೀವು ನೋಡಿದರೆ, ನಾವು ಬೊಗಲಗುಂಟೆ ಜಾತ್ರೆ ಬಿಟ್ಟರೆ ಈ ಅಂದಳ್ಳಿ ಗ್ರಾಮನೇ ಇಷ್ಟು ಸುತ್ತ 7 ಹಳ್ಳಿಗೆ ಇಷ್ಟು ನಾವು ನೋಡಿದ್ದು. ಯಾಕೆಂದರೆ ಅಷ್ಟು ಜನಸಂಖ್ಯೆ ಇವತ್ತು ಸೇರಿದ್ದಾರೆ. ಸುಮಾರು 10-15 ಸಾವಿರ ಕೊಂಡದಲ್ಲಿ ಜನಸಂಖ್ಯೆ ಇತ್ತು. ಹಾಗಾಗಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಬಂದಿದೆ. ಹಾಗಾಗಿ ನಮ್ಮೆಲ್ಲರ ಗ್ರಾಮಸ್ಥರು, ಮುಖಂಡರು ಇವತ್ತು ಸಹ ಅದಕ್ಕೆ ಕೈಗೂಡಿಸಿ ನಾವೆಲ್ಲರೂ ಸಹ ಸೇರಿ ಈ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ಇವತ್ತಿಗೆ ಲಾಸ್ಟ್ ಕಾರ್ಯಕ್ರಮ ಮುಂದೆ ಏನಾನ ಇದೆಯಾ? ನಾಳೆ, ಇವತ್ತು ಬುಧವಾರ, ಇವತ್ತು ಕೊಂಡಾಯ ಮತ್ತು ನಾನ್ ವೆಜ್ ಇರುತ್ತೆ. ಕೆಲವರು ವೆಜ್ ಮಾಡುವಂಥವ್ರು ವೆಜ್ ಮಾಡಿರ್ತಾರೆ, ನಾನ್ ವೆಜ್ ಮಾಡಿರೋಂಥವ್ರು ನಾನ್ ವೆಜ್ ಮಾಡಿರ್ತಾರೆ. ಗುರುವಾರ ನಾಳೆ ಅಂದರೆ ದೇವರುಗಳು 4 ದೇವರುಗಳು, ತೋಪ್ಲಮ್ಮ, ದುರ್ಗಮ್ಮ, ಬಸವಣ್ಣ ಮತ್ತು ಆಂಜನೇಯ ಸ್ವಾಮಿ 4 ಊರೊಳಗೆ ಮಡ್ಲಕ್ಕಿಗೆ ಹೋಗುವಂಥ ಕಾರ್ಯಕ್ರಮ. ಅದು ಸಹ ಯಶಸ್ವಿಯಾಗಿ ನಡೆಯುತ್ತೆ ಅಂತ ದೇವರನ್ನು ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ನಾಳೆ ಈ ಕಾರ್ಯಕ್ರಮ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.